ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಅದರಲ್ಲಿ ಸರ್ವಿಸಸ್ ಒಳಗೆ ಹೋಗಿ ಮ್ಯಾನೇಜ್ ಅಪ್ಲಿಕೇಶನ್ ನೋಡಿದಾಗ ಇದು ಯಾರಾದರೂ ನೀವು ಪ್ರೊಸೆಸ್ ಮಾಡಿದರೆ ಮೊದಲಿಗೆ ಫೆಸಿಲಿಟಿ ಸೆಟಪ್ಪಲ್ಲಿ ಹೋಗಿ ಅಪ್ಡೇಟ್ ಫೆಸಿಲಿಟಿ ಇನ್ಚಾರ್ಜಸ್ ಇವನ್ನೆಲ್ಲ ಹಾಕ್ಕೊಡ್ಬೇಕು. ಪ್ರೈಮರಿ ಹೆಲ್ತ್ ಸೆಂಟ್ರು, ಆಮೇಲೆ ಝೋನು, ಪೂರ್ತಿ ಮೊಬೈಲ್ ನಂಬರು, ಅಡ್ರೆಸ್ಸು ಇವನ್ನೆಲ್ಲ ಹಾಕಿ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆದ ತಕ್ಷಣವೇ ನೆಕ್ಸ್ಟ್ ಏನು ಮಾಡೋದು, ಫೆಸಿಲಿಟಿ ಡಿಪಾರ್ಟ್ಮೆಂಟ್ ಮ್ಯಾಪಿಂಗ್ ಅನ್ನೋದು. ಫೆಸಿಲಿಟಿ ಡಿಪಾರ್ಟ್ಮೆಂಟ್ ಮ್ಯಾಪಿಂಗಲ್ಲಿ ನಾವು IPD, ಲ್ಯಾಬ್ರೋಟ್ರಿ, ಲೇಬರ್ ರೂಮ್, ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮು, OPD ಈ ಥರ ಸೆಲೆಕ್ಟ್ ಮಾಡಿಕೊಂಡು ಅಂತ ಹೇಳಿ ಅದು ಮಾಡೋದು. ನಂತರ KPI ಡೀಟೇಲ್ಸ್ನ ಕೇಳ್ತದೆ, ಅಪ್ಡೇಟ್ ದ KPIs. KPIನಲ್ಲಿ NQS ಇಲ್ಲಿ ಬದಲಿಗೆ ಪ್ರೋಗ್ರಾಮ್ ನೇಮ್ ಏನಂತೇಳಿ ನಾವು ನೋಡ್ಕೋಬೇಕು. ಪ್ರೋಗ್ರಾಮ್ ನೇಮ್ ನೋಡ್ಕೊಂಡು ಫೈನಾನ್ಷಿಯಲ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೆಲೆಕ್ಟ್ ದ ಮಂತ್, ಡಿಸೆಂಬರು ಯಾವ ಮಂತ್ ನೀವು ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಕ್ಲಿನಿಕಲ್ ಕೇರ್ ಆ್ಯಂಡ್ ಸೇಫ್ಟಿ ಫಸ್ಟ್ನೇದ್ರೊಳಗೆ ಏನಿರ್ತೈತಿ, ಪರ್ಸೆಂಟೇಜ್ ಆಫ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಡಿಟೆಕ್ಟೆಡ್ ಡ್ಯೂರಿಂಗ್ ದ ANC. ಈ ತಿಂಗಳಲ್ಲಿ ಎಷ್ಟು ANC ಡಿಟೆಕ್ಟ್ ಆಗಿದ್ದಾವೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಪರ್ಸೆಂಟೇಜ್ ಆಫ್ ವುಮನ್ ಸ್ಟೇಡ್ ಇನ್ 48 hours 48 ಗಂಟೆಗಳವರೆಗೆ ಎಷ್ಟು ಜನ ಇದ್ದಾರೆ. ICD ಕಾಂಪ್ಲಿಕೇಶನ್ಸ್ ರೇಟ್ ಎಷ್ಟೈತಿ, ಪರ್ಸೆಂಟೇಜ್ ಆಫ್ ಎನಿಮಿಯಾ ಕೇಸಸ್ ಟ್ರೀಟೆಡ್ ಸಕ್ಸಸ್ಫುಲಿ, ಎಷ್ಟು ಟ್ರೀಟ್ಮೆಂಟ್ ಮಾಡ್ಯಾರಿ, ಅವನ್ನೆಲ್ಲ ಮಂತ್ ವೈಸ್ ನೀವು ಇಲ್ಲಿ ಅಪ್ಡೇಟ್ನ ಮಾಡ್ತಾ ಹೋಗಬೇಕು. ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್ OPDದು ಮತ್ತು IPDದು ಯಾವಾಗಲೂ 0 ಇಡಬಾರ್ದು. ನೀವು ಇಲ್ಲಿ ಪರ್ಸೆಂಟೇಜ್ನ 85, 80 ಹಿಂಗೆಲ್ಲ ಹಾಕಿದಾಗ ಇಲ್ಲಿ ನೀವು ಎಷ್ಟು ಹಾಕ್ತೀರಿ ಅದನ್ನ ಇದು ಆಟೋಮೆಟಿಕ್ಕಾಗಿ ಇಲ್ಲಿ ತೊಗೋತೈತೆ 4.2 ಅದರ ನಂತರ ಅಪ್ಡೇಟ್ ಮಾಡಿ KPI ಅಪ್ಡೇಟ್ಸ್ ಅಂತ ಬಿಡಬೇಕು. ಅದಾದಮೇಲೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬೆಡ್ ಡೀಟೇಲ್ಸ್ ಕೇಳುತ್ತೆ. ಬೆಡ್ ಡೀಟೇಲ್ಸಲ್ಲಿ 2022 ಎಷ್ಟಿದ್ದಾವೆ ಆ್ಯಕ್ಷನ್ ಅಂತ ಹೇಳಿ ನೋಡಿದಾಗ ಅದನ್ನು ತೋರಿಸ್ತಿತ್ತು. ಬೆಡ್ ಡೀಟೇಲ್ಸ್ನೇ ಬೆಡ್ ಡೀಟೇಲ್ಸ್ 24/7 ವಿತ್ ಬೆಡ್ಸ್ 6 ಇದನ್ನು ಹಾಕಿದ್ವಿ ನಾವು ಪ್ರೈಮರಿ ಹೆಲ್ತ್ ಸೆಂಟ್ರದ. ಆಮೇಲೆ ಜನರಲ್ ಮೆಡಿಸಿನ್, ಫ್ಯಾಮಿಲಿ ಪ್ಲ್ಯಾನಿಂಗ್, ಗೈನ್ಯಾಕ್ ಇವೆಲ್ಲ 3 ಸರ್ವಿಸಸ್ ಅವೈಲೇಬಲ್ ಇರ್ತಾವೆ. ನಂತರ ಏನು ಮಾಡೋದು, ರಿಪೋರ್ಟ್ ಮ್ಯಾನೇಜ್ಮೆಂಟ್ ಒಳಗೆ ಫಸ್ಟ್ ಇಂಟರ್ನಲ್ ಅಸೆಸ್ಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ನಾವು ಇಂಟರ್ನಲ್ ಅಸೆಸ್ಮೆಂಟ್ನ ಅಪ್ಲೋಡ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇಂಟರ್ನಲ್ ಅಸೆಸ್ಮೆಂಟ್ ಹಾಕೋದು. ನೆಕ್ಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ನವ್ರು ಮಾಡಿರತಕ್ಕಂಥ ರಿಪೋರ್ಟನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಸ್ಟೇಟ್ನಿಂದ ಮಾಡಿರ್ತಕ್ಕಂಥ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಪ್ರೀವಿಯಸ್ ಅಸೆಸ್ಮೆಂಟ್ ಡೀಟೇಲ್ಸ್ನಲ್ಲಿ ಯಾವುದನ್ನು ಪ್ರೀವಿಯಸ್ ಇದ್ದರೆ ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ, ಇಲ್ಲ ಅಂದರೆ ಇಲ್ಲ. ಆಮೇಲೆ ಸರ್ವಿಸಸ್ ಒಳಗೆ ಹೋಗಿ ಆಮೇಲೆ ಇಲ್ಲಿ ಸರ್ವಿಸಸ್ನಲ್ಲಿ ಹೋಗಿ ಮ್ಯಾನೇಜ್ ಅಪ್ಲಿಕೇಶನ್ದಲ್ಲಿ ಈ ಥರ ಬರುತ್ತೆ. ನೀವೆಲ್ಲ ತುಂಬಿದ್ದು ಡೀಟೇಲ್ಸ್ನ ಬರೋದು. ಪ್ರೊಸೀಡ್ ಅಂದ ತಕ್ಷಣವೇ ಮೊದಲಿಗೆ ಏನು ತೋರಿಸುತ್ತೆ, ಫಿಸಿಕಲ್ ನಮ್ದು ಏನು ಫಿಸಿಕಲ್ ಏನೇನೈತಿ ಎನ್ಕೋಸ್ದಲ್ಲಿ ನಾವು ಫಿಸಿಕಲ್ ಯಾವ ಅಸೆಸ್ಮೆಂಟ್ ಆಗಿದೆ, ಫಿಸಿಕಲ್ ಅಸೆಸ್ಮೆಂಟ್ ಆಗಿದೆ ಎನ್ಕೋಸ್ ನಮ್ಮ ಸ್ಟೇಟ್ ಲೆವೆಲ್. ಆಮೇಲೆ ಇಲ್ಲಿ ನಾವು ಈ ಕಡೆ ಇರ್ತಾವೆ ಎಲ್ಲ, ಇವು ಆಲ್ಮೋಸ್ಟ್ ಎಲ್ಲನೂ ಏನು ಮಾಡಿರ್ತಾರೆ ಈ ಕಡೆ ಇರ್ತಾವೆ. ನಾವು ಲೆಫ್ಟ್ ಇರೋನ ರೈಟಿಗೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅನ್ನೋದು. ಸೇವ್ ಆ್ಯಂಡ್ ಪ್ರೊಸೀಡ್ ಅಂದಾಗ ಈಗ ಮೊದಲಿಗೆ ಇದನ್ನ ಹಾಕೋಬೇಕಾದ್ರೆ ಆ್ಯಡ್ ಅಂತ ಹೋದರೆ ನಾವು ಫಸ್ಟಿಗೆಲ್ಲ ತೋರಿಸುತ್ತೆ ಅದು. ಸೇವ್ ಪ್ರೊಸೀಡ್ ಅಂದರೆ ಸೇವ್ ಆ್ಯಂಡ್ ಪ್ರೊಸೀಡ್. ನಂತರ ಏನು ತೋರಿಸುತ್ತೆ ಅದು, ಇಲ್ಲಿ ಸರ್ವಿಸ್ ಅವೈಲೇಬಲ್ ಏನೇನು ಸರ್ವಿಸ್ ಅವೈಲೇಬಲ್ ಅದಾವೆ ನಮ್ಮ ಹತ್ರ ಅಂತ ತೋರಿಸ್ತೈತಿ. 24/7 6 ಬೆಡ್ಸ್ ಸರ್ವಿಸಸ್ ಅವೈಲೇಬಿಲಿಟಿ. ಆವಾಗ ಇವನ್ನೆಲ್ಲ ನಾವು ಸರ್ವಿಸಸ್ ಯಾವ್ಯಾವ ಅಂಥೇಳಿ ನಾವು ತೋರಿಸ್ತೀವಿ. ಲೇಬರ್ ರೂಮ್ನಾಗ ಎಷ್ಟು ಎವರೇಜ್ ಎಲ್ಲ ಹಾಕಿರ್ತೀವಿ. ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಹೋಗಬೇಕು.
ಸೇವ್ ಆ್ಯಂಡ್ ಪ್ರೊಸೀಡ್ ಮಾಡಿದರೆ ಫೈನಲ್ ಇದೇನಿತ್ತಲ್ಲ ಇಲ್ಲಿ ಎಲ್ಲರೂ ಮಿಸ್ಟೇಕ್ ಮಾಡೋದು ಇಲ್ಲೇ ಏನಂತಂದರೆ ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ದ ಹಾಸ್ಪಿಟಲ್ ಡಾಟಾ ಶೀಟ್ ಅಂತಾರೆ ಇಲ್ಲಿ ಎಸ್ ಅಂದಾಗ ಇಲ್ಲಿ ನಾವು ಏನು ಮಾಡಬೇಕು ಚೂಸ್ ದ ಫೈಲ್ ಅನ್ನಬೇಕು ಚೂಸ್ ಮಾಡ್ಕೊಂಡು ಯಾವುದು ನಮ್ಮಲ್ಲಿ ಇಲ್ಲಿ ಶೀಟ್ ಇರುತ್ತಲ್ಲ ಆ ಶೀಟ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಓಪನ್ ಅಂದಾಗ ಇಲ್ಲಿ ಕ್ಲಿಕ್ ಆಗಿ ಇಲ್ಲಿ ಬರ್ತದೆ ಈ ಥರ ಬಂದು ಎಲ್ಲ ಕಡೆಯೂ ಈ ಎಲ್ಲ ಇದೇನು ಚೂಸ್ ಇರ್ತಲ್ಲ ಇಲ್ಲಿ ಚೂಸ್ ಇದರಲ್ಲಿ ಎಲ್ಲನೂ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಹೊರತಿದ್ದು ಇದನ್ನು ಹಾಕಿದ್ದಾರೆ ಅವರು ಸ್ಟೇಟ್ ಲೆವೆಲ್ ಅಸೆಸ್ಮೆಂಟ್ ರಿಪೋರ್ಟ್ ಸ್ಕೋರ್ ಎಕ್ಸೆಲ್ ಶೀಟಲ್ಲಿ ಹಾಕಿದ್ದಾರೆ ಅದೇನೈತೆ ನೋಡು ಇಲ್ಲಿ ಹಾಕಿದ ತಕ್ಷಣ ಈ ಥರ ಬರುತ್ತೆ ಈ ಥರ ಬರೋಣ ನೆಕ್ಸ್ಟ್ ಎಲ್ಲ ಕಡೆಯೂ ಎಸ್ ಇದ್ದಲ್ಲಿ ನಾವು ಫೈಲ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲೇ ಅಪ್ಡೇಟ್ ಮಾಡ್ತಾ ಹೋಗಬೇಕು ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅನ್ನೋದು ಸೇವ್ ಇದು ಅಪ್ಡೇಟ್ ಕಂಪ್ಲೀಟಾಗಿ ನಾವು ಎಲ್ಲ ಅಪ್ಡೇಟ್ ಮಾಡಿದಾಗ ಮಾತ್ರ ಇದು ಮುಂದೆ ಓಕೆ ಅಂದರೆ ಮುಂದಿನ ಪ್ರೊಸೆಸ್ನ ಸ್ಟಾರ್ಟ್ ಆಗ್ತೈತಿ ಇಲ್ಲ ಅಂದರೆ ಇದು ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಈಗ ಸ್ಟಾಪ್ ಆದಾಗ ಇದು ಲಾಸ್ಟ್ ಇದು ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ ಚೆಕ್ ಲಿಸ್ಟ್ ಮುಗಿದಾಗ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತೇಳಿ ಬರುತ್ತೆ ಸಬ್ಮಿಟ್ ಅಪ್ಲಿಕೇಶನ್ದಲ್ಲಿ ಓದಿ ಅಲ್ಲಿ ಫಾರ್ವರ್ಡ್ ಅಂತೇಳಿ ಇರುತ್ತೆ ಫಾರ್ವರ್ಡ್ ಟು ನೆಕ್ಸ್ಟ್ ಲೆವೆಲ್ ಇದ್ದಾಗ ನೆಕ್ಸ್ಟ್ ಲೆವೆಲ್ನ ಕ್ಲಿಕ್ ಮಾಡಿದಾಗ ಅದು ಫಾರ್ವರ್ಡ್ ಆಗಿ ಡಿಸ್ಟಿಕ್ಕಿಗೆ ಬರುತ್ತೆ ಡಿಸ್ಟಿಕ್ನಿಂದ ನಾವು ಏನು ಮಾಡ್ತೀವಿ ಇನ್ನೊಂದು ಸಲ ಚೆಕಪ್ ಮಾಡಿ ನಾವು ಸ್ಟೇಟಿಗೆ ಫಾರ್ವರ್ಡ್ ಮಾಡ್ತೀವಿ ಇಲ್ಲ ರಿವರ್ಟ್ ಮಾಡಿದಾಗ ನಾವು ಡಿಸ್ಟಿಕ್ನಲ್ಲಿ ಯಾವುದು ಕರೆಕ್ಟ್ ಇರೋಂಗಿಲ್ಲ ಅದನ್ನು ಚೆಕ್ ಮಾಡಿ ರಿವರ್ಟ್ ಒತ್ತಿದಾಗ ಮತ್ತೆ ವಾಪಸ್ ಅದು ಫೆಸಿಲಿಟಿಗೆ ಹೋಗುತ್ತೆ ಥ್ಯಾಂಕ್ ಯು